ನನ್ನನ್ನು ಕೇಳಿದ್ರು ತುಂಬ ಜನ ಹುಡುಗರು ಬಂದು, ಸರ್ ನಾನು ನಿಮ್ಮ ಥರ MLA ಆಗಬೇಕು. MLA ಆಗೋದು ಪರವಾಗಿಲ್ಲ, ಆಗೋದು ಹೆಂಗೆ ಗೊತ್ತಾ, ಕಿವಿ ಮುಚ್ಕೊಳ್ಳೋ ಸ್ಕಿಲ್ ಇರಬೇಕು. ನಾವಂತೂ ಕಿವಿ ಮುಚ್ಕೊಂಡಿದ್ದೀವಿ, ಯಾರು ಬೈದರೂ ನಮಗೆ ಕೇಳಿಸ್ಬಾರ್ದು. ನಿಮ್ಮ ತಂದೆ ತಾಯಿನೂ ಯಾರ ತಂಟೆಗೂ ಹೋಗದೆ ಸೈಲೆಂಟಾಗಿದ್ದು ಏನೂ ತೀರ್ಮಾನ ತಗೊಳ್ಳದೆ ಮನೆ EMI ಕಟ್ಟೋಕ್ಕಾಗ್ತಿದ್ಯನೋ, 2 ವೀಲರ್ EMI ಕಟ್ಟೋಕ್ಕಾಗ್ತಿದ್ಯನೋ, ಸ್ಟೇಟಸ್ ಎಲಿವೇಟ್ ಆಗಿದೆಯೇನೋ? ಇಲ್ಲಿ ಬಡವ್ರ ಮನೆ ಹೆಣ್ಣು ಮಕ್ಕಳನ್ನ, ಬಡವ್ರ ಮನೆ ಮಕ್ಕಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜಕ್ಕೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಇಟ್ಟು ಬಟ್ಟೆ ಕೊಟ್ಟು ಕಳಿಸಲ್ಲ. ನಿಮ್ಮಪ್ಪ ಶ್ರೀಮಂತರಿದ್ದೆ ದೊಡ್ಡಮ್ಮ ಕರೆದು ವಾರ ಮನೆಯಲ್ಲಿ ಇಟ್ಕೊಂಡು ಬಟ್ಟೆ ಕೊಡಿಸ್ತಾರೆ 2000ಕ್ಕೆ. ಹೇಳ್ತಾರೆ ನಿಮ್ಮ ಅಪ್ಪಗೆ ಹೇಳು, ದೊಡ್ಡಮ್ಮ 2000 ರೂಪಾಯಿ ಡ್ರೆಸ್ ಕೊಡಿಸಿದ್ರು. ಯಾಕೆ ಹೇಳಿ? ನೆಕ್ಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಇವ್ರ ಮಗಳು ಅಲ್ಲಿ ಹೋಗ್ತಾಳಲ್ಲ, ಇನ್ವೆಸ್ಟ್ಮೆಂಟ್ ಗುರು. ಏನಾದರೂ ಮಾತಾಡ್. ಯಾಕಮ್ಮ ಬಡವ್ರ ಮನೆ ಹೆಣ್ಮಕ್ಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮನೂ ಕರ್ಕೊಂಬಂದು ಫ್ಯಾನ್ಸಿ ಡ್ರೆಸ್ ಏನು ಕೊಡಿಸ್ತಾ ಇಲ್ಲ. ಶ್ರೀಮಂತರ ಮಕ್ಕಳನ್ನೇ ಕರೆಸಿ ನಾನ್ ವೆಜ್ ಮಾಡಿಸಿ ಬಟ್ಟೆ ಕೊಡಿಸೋದು.